2025-26ನೇ ಸಾಲಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ವತಿಯಿಂದ SSLC ವಾರ್ಷಿಕ ಪರೀಕ್ಷೆ 1ರ ಮಾದರಿ ಉತ್ತರಗಳನ್ನು ಇವತ್ತಿನ ದಿನ ನಾವೆಲ್ಲ ಹಂಚಿಕೊಳ್ಳೋಣ. ಯಾರೆಲ್ಲ ನನ್ನ ಒಂದು ಮನುಗುಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸಿಕೊಳ್ಳುತ್ತಾ, ಇವತ್ತಿನ ಅವಧಿಯಲ್ಲಿ ನಾವು ವಾರ್ಷಿಕ ಪರೀಕ್ಷೆ ಅಂದರೆ ವಿಜ್ಞಾನ ವಿಷಯದ ಒಂದು ಮಾದರಿ ಉತ್ತರಗಳನ್ನು ಪ್ರಶ್ನೆ ಸಹಿತ ನೋಡಿಕೊಳ್ಳೋಣ. ಈ ವರ್ಷದ ಕ್ವಶನ್ ಪೇಪರ್ ಭಾಳ ಸರಳವಾಗಿತ್ತು, ಅಷ್ಟೇ ಕೆಲವೊಂದಿಷ್ಟು ಪ್ರಶ್ನೆಗಳು ಮಾತ್ರ ಗೊಂದಲಮಯವಾಗಿದ್ದವು ಅಂತಕ್ಕಂಥ ಮಾತನ್ನು ಹೇಳ್ತಾ ಮೊದಲನೆಯ ಒಂದು ಪ್ರಶ್ನೆಯನ್ನು ನೋಡೋಣ. ಅದು ಭೌತ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬರ್ತಕ್ಕಂಥ 1ನೇ ಪ್ರಶ್ನೆ ಅದು 1 ಅಂಕದ್ದು. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀರಿ ಅಂತದೆ. 1ನೇ ಪ್ರಶ್ನೆ ಏನಿದೆ ಅಂದರೆ, ಒಂದು ಮಸೂರದ ಸಾಮರ್ಥ್ಯ +2D ಆಗಿದೆ, ಆಗ ಆ ಮಸೂರದ ಸಂಗಮ ದೂರ ಅಂತ ಕೇಳಿದರು. ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. 0.5 ಮೀಟರ್, 2 ಮೀಟರ್, 0.2 ಮೀಟರ್, 5 ಮೀಟರ್. ಈ ಪ್ರಶ್ನೆಗೆ ಉತ್ತರ ಎ ಆಗಿದೆ, 0.5 ಮೀಟರ್ ಅಂತೇಳಿ. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಗಮನಿಸಿ. 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೆಲವು ವಸ್ತುಗಳ ರೋಧಶೀಲತೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಒಂದು ವಸ್ತುಗಳನ್ನು ನೋಡಿದಾಗ KLMN ಅಂತಿದೆ, ರೋಧಶೀಲತೆಯನ್ನು ತಾವು ಗಮನಿಸಿ. ಈ ವಸ್ತುಗಳಲ್ಲಿ ಅತ್ಯುತ್ತಮ ವಿದ್ಯುತ್ ವಾಹಕ ಯಾವುದು ಅಂತ ಕೇಳಿದರೆ ಆಪ್ಷನ್ ಕೂಡ ABCD ಅಂತೇಳಿ ಕೊಟ್ಟಿದ್ದಾರೆ, NKML ಅಂತೇಳಿ. ಇಲ್ಲಿರ್ತಕ್ಕಂಥ ಉತ್ತರ ಸಿ ಆಗಿದೆ, ಅದು M ಅಂತ. ಅಂದರೆ 1.60 × 10⁻³ ಅಂತಿದೆ. -8, 3 ಅಲ್ಲ, -8. ಮುಂದಿನ ಒಂದು ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಗಳ ಚಿತ್ರವನ್ನು ಬರೀರಿ ಅಂತ ಹೇಳಿದರೆ 1ನೇದು ರಿಯೋಸ್ಟ್ಯಾಟ್ ಅಂತಿದೆ, 2ನೇದು ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಅಂತಿದೆ. ತಾವೆಲ್ಲ ಮಕ್ಕಳು ಚೆನ್ನಾಗಿ ಇದರ ಬಗ್ಗೆ ಮನನ ಮಾಡಿಕೊಂಡಿದ್ದೀರಿ. ಈ ಚಿತ್ರಗಳನ್ನು ಕೂಡ ತಾವು ತೆಗೆದಿದ್ದುಂಟು. 4ನೇ ಪ್ರಶ್ನೆ ಇದೆ, 5 ಸುತ್ತುಗಳನ್ನು ಹೊಂದಿರುವ ವಾಹಕ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರವು ಒಂದು ಸುತ್ತು ಇರುವ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರಕ್ಕಿಂತ ಎಷ್ಟು ಪಟ್ಟು ಅಧಿಕವಾಗಿದೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ 5 ಪಟ್ಟು ಅಧಿಕವಾಗಿದೆ ಅಂತ ಹೇಳ್ಬೋದು. ಹಾಗೆ 5ನೇ ಪ್ರಶ್ನೆಯನ್ನು ಗಮನಿಸಿ. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಎ ಮತ್ತು ಬಿ ರೋಧಕಗಳಲ್ಲಿ ಯಾವ ರೋಧಕದ ಮೂಲಕ ಹೆಚ್ಚಿನ ವಿದ್ಯುತ್ ಪ್ರವಾಹ ಹರಿಯುತ್ತದೆ? ನಿಮ್ಮ ಉತ್ತರಕ್ಕೆ ಒಂದು ಕಾರಣವನ್ನು ತಿಳಿಸಿರಿ ಅಂತ ಹೇಳಿದರೆ ತಾವು ಚಿತ್ರವನ್ನು ಗಮನಿಸಿ. ಎ ಮತ್ತು ಬಿಗಳ ಒಂದು ರೋಧ 4 ಓಮ್ ಅಂತಿದೆ, ಎದು ಬಿದು 20 ಓಮ್ ಅಂತಿದೆ. ಇಲ್ಲಿ ಒಂದು ಸರಳ ಜೋಡಣೆಯನ್ನು ತಾವು ಗಮನಿಸ್ತಾ ಇದ್ದೀರಿ. ಹೀಗಾಗಿ ಇಲ್ಲಿ ಉತ್ತರವನ್ನು ಗಮನಿಸಿ. ಎ ರೋಧಕದ ಮೂಲಕ ಹೆಚ್ಚು ವಿದ್ಯುತ್ ಪ್ರವಾಹ ಹರಿತದೆ. ರೋಧ ಕಡಿಮೆ ಇದ್ದರೆ ಹರಿತದ ಅಂತ ಗೊತ್ತದ. ಸೊ ಕೊಟ್ಟಾರ ನೋಡ್ರಿ, ರೋಧಕದ ರೋಧ ಕಡಿಮೆಯಾದಂತೆ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತದೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಇಲ್ಲಿ ಕಾಣ್ತಾ ಇದ್ದೀವಿ. 6ನೇ ಪ್ರಶ್ನೆ ನೋಡಿ. ಅಪಾಯದ ಸಂಕೇತ ದೀಪಗಳ ಬಣ್ಣ ಯಾವುದು ಅಂತ ಕೇಳಿದರೆ ಆ ಬಣ್ಣವನ್ನೇ ಯಾಕೆ ಬಳಸ್ತಾರೆ ಅಂತ ಕೇಳಿದರೆ ಅಪಾಯದ ಸಂಕೇತದ ಬಣ್ಣ ಕೆಂಪು ಅಂತ ಹೇಳ್ತೀವಿ. ಯಾಕಂದರೆ ಮಾಧ್ಯಮದ ಕಣಗಳಿಂದ ಕಡಿಮೆ ಚದುರಿಕೆಗೆ ಒಳಗಾಗುತ್ತದೆ ಮತ್ತು ಹೆಚ್ಚಿನ ತರಂಗ ದೂರ ದೂರದಿಂದ ನಾವು ನೋಡಬಹುದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇದೇ ಬಣ್ಣವನ್ನು ಬಳಸ್ತಾರೆ ಅಂತೇಳಿ. 7ರಲ್ಲಿ 2 ಆಪ್ಷನ್ಸ್ ಇದ್ದಾವೆ. ಎ ಇದೆ, ಫ್ಲೆಮಿಂಗ್ನ ಎಡಗೈ ನಿಯಮ ನಿರೂಪಿಸಿ ಅಂತ. ಉತ್ತರವನ್ನು ನೋಡಿ. ಎಡಗೈನ ಹೆಬ್ಬೆರಳು, ತೋರುಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಿರುವಂತೆ ಮಾಡಿದಾಗ ತೋರುಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಸೂಚಿಸ್ತದ ಅಂತ ಹೇಳ್ತದೆ. ಹಾಗೆ ಬಿ ಏನಿದೆ ನೋಡಿ. ನಮ್ಮ ದೇಶದಲ್ಲಿ ಗೃಹ ವಿದ್ಯುತ್ ಮಂಡಲದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ನಡುವಿನ ವಿಭವಾಂತರ ಎಷ್ಟು ಅಂತ ಕೇಳಿದರೆ ಇದು 220 ವೋಲ್ಟ್ ಅಂತ ಹೇಳ್ತೀವಿ. ಹಾಗೆ 3 ಅಂಕದ 3 ಪ್ರಶ್ನೆಗಳನ್ನು ಕಾಣ್ತಾ ಇದ್ದೀವಿ.
ಪ್ರಿಸ್ಬಯೋಪಿಯಾ ಎಂದರೇನು, ಈ ದೋಷಕ್ಕೆ ಕಾರಣಗಳೇನು, ಈ ದೋಷಕ್ಕೆ ಒಂದು ಪರಿಹಾರ ಸೂಚಿಸಿ ಅಂತದೆ ನೋಡಿ. ಎಂದರೇನು ಉತ್ತರಕ್ಕೆ 1 ಮಾರ್ಕ್ಸ್, ಕಾರಣ 1 ಮಾರ್ಕ್ಸ್, ಪರಿಹಾರ 1 ಮಾರ್ಕ್ಸ್. ಹೀಗೆ 3 ಅಂಕಗಳನ್ನು ಸರಳವಾಗಿ ತಾವು ಗಳಿಸಬಹುದು. ಉತ್ತರವನ್ನು ನೋಡಿ. ವಯಸ್ಸಾದಂತೆ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಕಡಿಮೆ ಆಗ್ತದೆ. ಆ ಸಮಸ್ಯೆಯನ್ನು ನಾವು ಏನಂತೀವಪ್ಪ ಅಂದ್ರೆ ಪ್ರಿಸ್ಬಯೋಪಿಯಾ ಅಂತ ಹೇಳ್ತೀವಿ. ಕಾರಣ ಏನು? ವಯಸ್ಸಾದರೆ ಕಣ್ಣಿನ ಮಸರದ ಒಂದು ಸ್ಥಿತಿಸ್ಥಾಪಕ ಗುಣ ಏನಕ್ಕದ ಕಳ್ಕೊತದ. ಜೊತೆಗೆ ಸಿಲಿಯರಿ ಸ್ನಾಯುಗಳು ಕೂಡ ದುರ್ಬಲಗೊಳ್ಳುತ್ತವ. ಹಾಗಾಗಿ ಈ ದೋಷ ಉಂಟಾಗತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಪರಿಹಾರ ಏನು? ಇಲ್ಲಿ ದ್ವಿಸಂಗಮ ದೂರವನ್ನು ಹೊಂದಿರತಕ್ಕಂಥ ಕನ್ನಡಕಗಳನ್ನು ಬಳಸಿ ಈ ದೋಷವನ್ನು ನಾವು ಸರಿಪಡಿಸ್ತೀವಿ ಅಂತ. ಅದು ಬರಲಿಲ್ಲ ಅಂದ್ರೆ ಅಥವಾ ಪ್ರಶ್ನೆ ಕೇಳ್ಯಾರ, ಸಮೀಪ ದೃಷ್ಟಿ ಎಂದರೇನು, ಈ ದೋಷಕ್ಕೆ ಕಾರಣಗಳೇನು, ಈ ದೋಷವನ್ನು ಹೇಗೆ ಸರಿಪಡಿಸ್ಬೋದು? ಹಾಗಾಗಿ 3 ಕೋನಗಳು ಅಂಕಿದಾವೆ ಇಲ್ಲಿ. ಎಂದರೇನು, ಕಾರಣ, ಸರಿಪಡಿಸಬಹುದು ದೋಷವನ್ನು. ಉತ್ತರವನ್ನು ಗಮನಿಸಿ. ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ. ಇಂತಹ ದೋಷಕ್ಕೆ ನಾವೇಂತೀವಿ? ಸಮೀಪ ದೃಷ್ಟಿ ದೋಷ ಅಂತೀವಿ. ಹಾಗಾದರೆ ಕಾರಣ ಏನು? ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗಿರುತ್ತೆ ಅಥವಾ ಕಣ್ಣಿನ ಗುಡ್ಡೆ ಉದ್ದವಾಗಿರುತ್ತೆ ಅಂತ. ಪರಿಹಾರ ನೋಡಿ. ಸೂಕ್ತ ಸಾಮರ್ಥ್ಯವಿರುವ ನಿಮ್ನ ಮಸೂರದ ಕನ್ನಡಕವನ್ನು ಬಳಸಿ ಸರಿಪಡಿಸ್ತೀವಿ ಅಂತಕ್ಕಂಥದ್ದು ಒಂದು ಪರಿಹಾರ ಆಗತ್ತೆ. ಹಾಗೆ ಮುಂದಿನ ಒಂದು 9ನೇ ಪ್ರಶ್ನೆ ನೋಡಿ. ಫ್ಯೂಸ್ ಎಂದರೇನು, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಋಷ್ವಮಂಡಲ ಉಂಟಾಗಲು ಕಾರಣಗಳೇನು ಅಂತ ಕೇಳ್ಯಾರ. ಸೊ ಫ್ಯೂಸ್ ಅಂದ್ರೇನು? ಅಧಿಕ ವಿದ್ಯುತ್ ಪ್ರವಾಹದಿಂದ ವಿದ್ಯುತ್ ಮಂಡಲದಲ್ಲಿನ ಉಪಕರಣಗಳನ್ನು ರಕ್ಷಿಸುವ ಒಂದು ಸುರಕ್ಷಾ ಸಾಧನ ಇದು. ಕಾರಣ ಏನು ನೋಡ್ರಿ? ನಿಗದಿತ ರೇಟಿಂಗ್ಗಿಂತ ಹೆಚ್ಚಿನ ಸಾಮರ್ಥ್ಯ ವಿದ್ಯುತ್ ಉಪಕರಣ ಬಳಸಿದಾಗ ಮತ್ತು ಒಂದೇ ಸಾಕೆಟ್ಗೆ ಹಲವಾರು ಉಪಕರಣಗಳನ್ನು ಅಳವಡಿಸಿದಾಗ ಈ ಓವರ್ಲೋಡ್ ಉಂಟಾಗತ್ತೆ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಪರಸ್ಪರ ಸಂಪರ್ಕ ಬಂದಾಗ ಕೂಡ ಋಷ್ವಮಂಡಲ ಉಂಟಾಗತ್ತೆ ಅಂತಕ್ಕಂಥದ್ದು ಉತ್ತರ ಆಗಿದೆ. ಅದು ಬಾರದೆ ಹೋದಾಗ ಅಥವಾ ಅಂತ ಪ್ರಶ್ನೆ ಇದೆ. ಇದು ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ಭೂಸಂಪರ್ಕ ತಂತಿ ಎಂದರೇನು? ಭೂಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ ಅಂತ ಹೇಳಿದರೆ, ಮಂಡಲದಲ್ಲಿ ಲೋಹದ ಹೊದಿಕೆ ಇರುವ ಉಪಕರಣಗಳ ಸುರಕ್ಷತೆಗಾಗಿ ಅಳವಡಿಸಿದ ತಂತಿಯನ್ನು ನಾವೇಂತೀವಪ್ಪ ಅಂದರೆ ಭೂಸಂಪರ್ಕ ತಂತಿ ಅಂತ ಹೇಳ್ತೀವಿ. ಇದು ಮಂಡಲದಲ್ಲಿ ವಿದ್ಯುತ್ ಸೋರಿಕೆಯಾದಾಗ ಅದರ ವಿಭವಾಂತರವನ್ನು ಭೂಮಿಗೆ ವರ್ಗಾಯಿಸ್ತದೆ ಮತ್ತು ಬಳಕೆದಾರನಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದನ್ನು ತಪ್ಪಿಸುತ್ತದೆ ಅಂತ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಗಮನಿಸಿ. 40+ ಹೇಳಿದ್ರಲ್ಲ ಪಾಸಿಂಗ್ ಪ್ಯಾಕೇಜ್ನಾಗ 2F1ನಲ್ಲರೇ ಬರ್ತದ, ಇಲ್ಲಿ C ನಲ್ಲರೇ ಬರ್ತದೆ ಅಂತ ಹೇಳಿದ ಹಾಗೆ ಈ ಒಂದು ಪ್ರಶ್ನೆಯನ್ನು ತೆಗೆದಿದ್ದಾರೆ. ಒಂದು ನಿಮ್ನ ದರ್ಪಣದ ಸಿನಲ್ಲಿ ವಸ್ತುವನ್ನು ಇರಿಸಿದಾಗ ಪ್ರತಿಬಿಂಬದ ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಜೊತೆಗೆ ಅಲ್ಲಿದರ ಒಂದು ಪ್ರತಿಬಿಂಬದ ಸ್ವಭಾವವನ್ನು ಕೂಡ ತಿಳಿಸ್ರಿ ಅಂತ ಹೇಳಿದರೆ ತಾವೆಲ್ಲ ಗಮನಿಸಿ. ಸಿ ಮೇಲೆ ಇಟ್ಟಾಗ ಅದರ ಪ್ರತಿಬಿಂಬವು ಕೂಡ ಸಿಗಳಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಸ್ವಭಾವವನ್ನು ಗಮನಿಸಿದಾಗ ವಸ್ತುವಿನಟ್ಟೇ ಗಾತ್ರದ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಅಂತ ಹೇಳ್ತೀವಿ. ಮುಂದೆ ನೋಡ್ರಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಇಲ್ಲಿ 11ನೇ ಪ್ರಶ್ನೆ ಏನಿದೆ ನೋಡಿ. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಅಂತಿದೆ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಬರೆದಿರ್ತಾರೆ. ಇದನ್ನು ಭಾಳ ಸರಳವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಏನದ ನೋಡ್ರಿ. ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಇವು ಒಂದೇ ಸಮತಲದಲ್ಲಿರುತ್ತವೆ. 2 ವಿಭಿನ್ನ ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ಪತನ ಕೋನದ ಸೈನ ಮತ್ತು ವಕ್ರೀಮ ಕೋನದ ಸೈನ ಇವುಗಳ ನಿಷ್ಪತ್ತಿ ಏನಾಗಿದೆ? ಸ್ಥಿರವಾಗಿರುತ್ತದೆ ಅಂತ ಹೇಳಿದ್ರೆ ಅದಕ್ಕೂ 2 ಮಾರ್ಕ್ಸ್. ನೆಕ್ಸ್ಟ್, ಪೀನ್ ದರ್ಪಣ ಮತ್ತು ಪೀನ್ ಮಸೂಗಳ ನಡುವಿನ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ತಿಳಿಸ್ರಿ ಅಂತ ಹೇಳಿದ್ರೆ ನಾವೆಲ್ಲ ಆಲ್ಮೋಸ್ಟ್ ಅಲ್ಲಿ ಬರೆದಿರ್ತಕ್ಕಂಥ ಒಂದು ಉತ್ತರ. ಪೀನ್ ದರ್ಪಣದಲ್ಲಿ ನಾವು ಕಾಣ್ತೀವಿ ಪ್ರತಿಫಲಿಸುವ ಮೇಲ್ಮೈ ಹೊಂದಿರುವ ವಸ್ತು ಇದು ವಕ್ರ ಮೇಲ್ಮೈ ಹೊಂದಿರುವ ಪಾರದರ್ಶಕ ವಸ್ತು ಅದು. ಪೀನ್ ದರ್ಪಣ ಬೆಳಕಿನ ಕಿರಣಗಳನ್ನು ಪ್ರತಿಫಲಿಸ್ತದೆ. ಇದು ಬೆಳಕಿನ ಕಿರಣಗಳನ್ನು ವಕ್ರೀಭವನಗೊಳಿಸ್ತದೆ. ಪೀನ್ ದರ್ಪಣದಲ್ಲಿ ಬೆಳಕಿನ ಕಿರಣಗಳು ಏಕೀಕೇಂದ್ರಿತವಾಗಿರ್ತವೆ, ವಿಕೇಂದ್ರೀಕರಣವಾಗಿರ್ತವೆ. ಪೀನ್ ದರ್ಪಣದಲ್ಲಿ ಬೆಳಕಿನ ಕಿರಣಗಳು ವಿಕೇಂದ್ರೀಕರಣವಾಗಿರ್ತವೆ. ಅದೇ ಪೀನ್ ಮಸೂರದಲ್ಲಿ ಬೆಳಕಿನ ಕಿರಣಗಳನ್ನು ನಾವು ಕೇಂದ್ರೀಕರಿಸ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆ ನೋಡಿ,
ವರ್ಧನೆ ಎಂದರೇನು? ಅವೆರಡೂ ಬರಲಿಲ್ಲ ಅಂದರೆ ಈ ಪ್ರಶ್ನೆ ಅಥವಾ ಅಂತಿದೆ. ವರ್ಧನೆ ಎಂದರೇನು? ಒಂದು ಮೊಸರಿಂದ ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯಲು ಬಳಸುವ ಸೂತ್ರವನ್ನು ಬರೀರಿ. ಪ್ರತಿಬಿಂಬದ ಗಾತ್ರಕ್ಕೂ ಮತ್ತು ವಸ್ತುವಿನ ಗಾತ್ರಕ್ಕೂ ಇರುವ ಅನುಪಾತವನ್ನು ನಾವು ವರ್ಧನೆ ಅಂತ ಹೇಳ್ತೀವಿ. ಸೂತ್ರ ಪ್ರಕಾರ ವರ್ಧನೆ = ಪ್ರತಿಬಿಂಬದ ಗಾತ್ರ ಡಿವೈಡೆಡ್ ಬೈ ವಸ್ತುವಿನ ಗಾತ್ರ, ಅಥವಾ m = h1/h ಅಂತ ಹೇಳ್ಬೋದು. ಇಲ್ಲಿ ಬೆಳಕಿನ ಪ್ರತಿಫಲನ ನಿಯಮಗಳು ಕೇಳ್ಯಾರ ನೋಡ್ರಿ. ಪತನ ಕಿರಣ, ಪ್ರತಿಫಲಿತ ಕಿರಣ, ಪತನ ಬಿಂದುವಿನಲ್ಲಿರುವ ಲಂಬ ಇವು ಒಂದೇ ಸಮತಲದಲ್ಲಿ ಇರ್ತವೆ. ಇನ್ನು ಪತನ ಕೋನವು ಮತ್ತು ಪ್ರತಿಫಲನ ಕೋನಗಳು ಎರಡೂ ಸಮವಾಗಿರ್ತವ ಅಂತ ನಾವು ಉತ್ತರ ಬರೀಬಹುದು. 12ನೇ ಪ್ರಶ್ನೆ ನೋಡ್ರಿ, ಸಮಸ್ಯಾತ್ಮಕ ಪ್ರಶ್ನೆ. ಇದು ಸಮಸ್ಯೆ ಆಧಾರಿತ. ಒಂದು ವಿದ್ಯುತ್ ಮಂಡಲದಲ್ಲಿ 2 ಓಮ್ ರೋಧವಿರುವ 2 ರೋಧಕಗಳನ್ನು ಮೊದಲು ಸರಣಿ ಕ್ರಮದಾಗ, ನಂತರ ಸಮಾಂತರ ಕ್ರಮದಾಗ, ಅಲ್ಲಿ ಕೊಟ್ಟಿರ್ತಕ್ಕಂಥ ವೋಲ್ಟ್ ಎಷ್ಟದ? 6 ವೋಲ್ಟ್ ಅದ. ಇದನ್ನು ವಿಭವಾಂತರಕ್ಕೆ ಸಂಪರ್ಕ ಮಾಡ್ಯಾರ. ಸರಣಿ ಹಾಗೂ ಸಮಾಂತರ ಜೋಡಿಯಲ್ಲಿ ಮಂಡಲ ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿರಿ ಅಂತ ಹೇಳಿದರೆ, ಒಂದು ಮಾಡಲ್ ಕ್ವಶನ್ ಪೇಪರ್ದಾಗೂ ಕೂಡ ಕಟ್ಟಿರ್ತಕ್ಕಂಥದ್ದು ಅದಿದು. ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಏನಾಗತ್ತೆ ನೋಡ್ರಿ, ಮಂಡಲದಲ್ಲಿ ಒಟ್ಟು ರೋಧ 2 ಓಮ್ + 2 ಓಮ್ 4 ಓಮ್ ಆಗುತ್ತೆ. ಇನ್ನು ಮಂಡಲ ವಿದ್ಯುತ್ತಕ್ಕಂಥ ವಿದ್ಯುತ್ ಪ್ರವಾಹ I = V/R ಅದ. 6 ವೋಲ್ಟ್ ಫಾರ್ 4 ಓಮ್ = 1.5 ಆಂಪೇರ್. ಇನ್ನು ಸಾಮರ್ಥ್ಯ ಕಂಡುಹಿಡಿಯ P = V × I ಅದ. ಸೊ 6 × 1.5 = 9W, 9 ವ್ಯಾಟ್ ಅಂತ ಹೇಳ್ತೀವಿ. ಇನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ಏನಾಗುತ್ತೆ ನೋಡ್ರಿ, ಒಟ್ಟು ಮಂಡಲದ ಒಂದು ರೋಧವನ್ನು 1/Rp = ಬರಿತೀವಿ. 1/R1 + 1/R2, 1/2 + 1/2 = 2/2 ಆಗುತ್ತೆ. ರೋಧ 1 ಓಮ್ ಆಗುತ್ತೆ. ಸೊ ವಿದ್ಯುತ್ ಪ್ರವಾಹ ಎಷ್ಟಾಗುತ್ತೆ? I = V/R ಅದ. ಇಲ್ಲಿ V 6 ವೋಲ್ಟ್ ಆದರೆ ರೋಧ 1 ಓಮ್ ಇದೆ. ಸೊ 6 ಆಂಪೇರ್ ವಿದ್ಯುತ್ ಪ್ರವಾಹ ಆಗುತ್ತೆ. ಇದರ ಒಂದು ಸಾಮರ್ಥ್ಯವನ್ನು ಕಂಡುಹಿಡಿದಾಗ P = V × I, 6 × 6 36 ವ್ಯಾಟ್ ಆಗುತ್ತೆ. ಹಾಗೆ ರಸಾಯನ ವಿಜ್ಞಾನಕ್ಕೆ ಬಂದಾಗ, ಇದು ಭೌತ ಆಯ್ತು ಇಲ್ಲಿ ಅವರಿಗೆ. ಈಗ ರಸಾಯನ ವಿಜ್ಞಾನಕ್ಕೆ ಬಂದಾಗ 13ನೇ ಪ್ರಶ್ನೆ, ಸತುವಿಗೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ರೆ, ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್, ಕ್ಲೋರಿನ್ ಆಪ್ಷನ್ಗಳಿದಾವೆ. 1 ಅಂಕದ ಪ್ರಶ್ನೆ ಇರೋದ್ರಿಂದ ಇಲ್ಲಿ ಕ್ರಮಾಕ್ಷರವನ್ನು ಬರೆದು ಉತ್ತರ ಬರೀಬೇಕಂತ ಹೇಳಿದ್ರಲ್ಲ, ಹಾಗಾಗಿ B ಅಂತ ಬರೆದು ಹೈಡ್ರೋಜನ್ ಅಂತ ಬರೀಬೇಕು. ಇನ್ನು ಶುದ್ಧ ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವನ್ನಾಗಿಸಲು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ತಾವೆಲ್ಲ ಆಪ್ಷನ್ಸ್ಗಳನ್ನು ನೋಡಿದಾಗ ಡಿ ಉತ್ತರ ಸರಿಯಾಗತ್ತೆ. ನಿಗದಿತ ಪ್ರಮಾಣದಲ್ಲಿ ಕಾರ್ಬನನ್ನು ಸೇರಿಸುವುದು ಇದರ ಉತ್ತರ. ಹಾಗೆ 15ನೇ ಪ್ರಶ್ನೆ ನೋಡಿ, ತಾವೆಲ್ಲ ಗಮನಿಸಿದ್ರಿ 13 ಮತ್ತು 14 ಆಯ್ತು. ಈಗ 15 ಮತ್ತು 16 ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ರಚಿಸಿಕೊಂಡು ದೊಡ್ಡ ಅಣುವನ್ನು ಉಂಟು ಮಾಡುವ ಕಾರ್ಬನ್ನಿನ ವಿಶೇಷ ಗುಣ ಅಂತ ಹೇಳಿದರೆ, ಆಲ್ಮೋಸ್ಟ್ ಎಲ್ಲರೂ ಬರೆದಿರ್ತಾರೆ. ಉತ್ತರ C, ಕೆಟನೀಕರಣ ಅಂತ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಗಮನಿಸಿ, C3S7COOH ಅಣುವಿನಲ್ಲಿರುವ ಏಕಬಂಧ ಮತ್ತು ದ್ವಿಬಂಧಗಳು ಎಷ್ಟು ಅಂತ ಹೇಳಿದರೆ, ರಚನಾ ಸೂತ್ರ ಬರೆದಾಗ ದ್ವಿಬಂಧಗಳು 1 ಅಂತ ಹೇಳ್ತೀವಿ, ಏಕಬಂಧಗಳು 12 ಅದಾವ. ಈ ಬಂಧಗಳನ್ನೆಲ್ಲ ಎಣಿಸ್ಬೇಕು ನಾವು ರಚನಾ ಸೂತ್ರವನ್ನು ಬರೋದು, ಅವಾಗ ಗೊತ್ತಾಗತ್ತೆ ಅದು. ನೆಕ್ಸ್ಟ್ 17ನೇ ಪ್ರಶ್ನೆ ನೋಡಿ, ಕೊಟ್ಟಿರುವ ಸಮೀಕರಣವನ್ನು ಗಮನಿಸಿ. ಇಲ್ಲಿ WPbNO3 ಟ್ವೈಸ್ XPbO + YNO2 + ZO2 ಅಂತದೆ. ಈ ಸಮೀಕರಣವನ್ನು ಸರಿದೂಗಿಸಿದಾಗ W, X, Y ಮತ್ತು Z ಸ್ಥಾನಗಳಲ್ಲಿನ ಅಣುಗಳ ಸಂಖ್ಯೆಗಳು ಕ್ರಮವಾಗಿ ಯಾವುದಾಗ್ಯಾವ ಅಂತ ಕೇಳಿದರೆ, ಸೊ W = 2, X = 2, Y = 4, Z = 1. ಇನ್ನು 18ನೇ ಪ್ರಶ್ನೆ ನೋಡಿ, ಮ್ಯಾಂಗನೀಸ್ ಲೋಹದ ಉದ್ಧರಣೆಯಲ್ಲಿ ಅಲ್ಯೂಮಿನಿಯಂ ಮತ್ತು ತಾಮ್ರ ಇವುಗಳಲ್ಲಿ ಯಾವ ಲೋಹವನ್ನು ಅಪಕರ್ಷಣಕಾರಿಯಾಗಿ ಬಳಸಲಾಗಿದೆ ಯಾಕೆ ಅಂತ ಕೇಳಿದ್ರೆ, ಸೊ ಅಲ್ಯೂಮಿನಿಯಂ. ಯಾಕಪ್ಪ ಅಂದರೆ ಇದರ ಕ್ರಿಯಾಶೀಲತೆ ಮ್ಯಾಂಗನೀಸ್ಗಿಂತ ಹೆಚ್ಚದ ಅಂತ ಹೇಳ್ಬೋದು. 19ನೇ ಪ್ರಶ್ನೆ ನೋಡಿ, ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ಆಮ್ಲಕ್ಕೆ ನೀರನ್ನು ಸೇರಿಸಬಾರ್ದು ಯಾಕೆ ಅಂತ ಕೇಳೋದು. ಸೊ ನೀರಿನೊಂದಿಗೆ ಆಮ್ಲದ ವರ್ತನೆಯು ಅತಿ ಬಹಿರುಷ್ಣಕವಾಗಿದೆ. ಇದರಿಂದ ಅಧಿಕ ತಾಪ ಬಿಡುಗಡೆಯಾಗಿ ಸಂಗ್ರಾಹಕವು ಒಡೆದು ಸುಟ್ಟ ಗಾಯಗಳಾಗಬಹುದು.
ಆದ್ದರಿಂದ ನೀರಿಗೆ ಆಮ್ಲವನ್ನು ಹನಿ ಹನಿಯಾಗಿ ಸೇರಿಸುತ್ತಾ ನಿರಂತರವಾಗಿ ಕಲಕುವುದರಿಂದ ಅದನ್ನು ನಾವು ಸಾರರಹಿತಗೊಳಿಸಬಹುದು. 20ನೇ ಪ್ರಶ್ನೆ ಏನಿದೆ ನೋಡಿರಿ. ಇಥೇನಿನ ಒಂದು ಹೈಡ್ರೋಜನ್ ಪರಮಾಣುವನ್ನು CHO ಗುಂಪಿನಿಂದ ಸ್ಥಾನಪಲ್ಲಟಗೊಳಿಸಿದಾಗ ಉಂಟಾಗುವ ಸಂಯುಕ್ತದ ಹೆಸರೇನು? ಮತ್ತು ಅನುಸೂತ್ರ ಬರೀಬೇಕು, ರಚನಾ ಸೂತ್ರನೂ ಬರೀಬೇಕು. ಇದನ್ನು ಬಹಳಷ್ಟು ಜನ ತಪ್ಪಾಗಿ ಬರೆದಿರ್ತಕ್ಕಂಥ ಒಂದು ಉದಾಹರಣೆಯನ್ನು ನಾವು ಕೇಳಿದ್ದೀವಿ. ಈಗ ಏನಿದೆ, ಸಂಯುಕ್ತ ಹೆಸರು ಪ್ರೊಪೆನ್ಯಾಲ್ ಅಂತಿದೆ. ಸೊ ಅನುಸೂತ್ರವನ್ನು ನಾವು C2H5CHO ಅಂತ ಬರಿತೀವಿ, ಅಥವಾ C3H6O ಅಂತ ಬರಿತೀವಿ. ರಚನಾ ಸೂತ್ರ ಹೀಗಿದೆ ನೋಡಿ. ಇಷ್ಟು ಬರೆದ್ರೆ ಇದಕ್ಕೆ ಅಂಕಗಳು ಪೂರ್ಣವಾಗಿ ಬರ್ತಕ್ಕಂಥ ಸಾಧ್ಯತೆ ಅದ. ಇನ್ನು 21ನೇ ಪ್ರಶ್ನೆ ನೋಡಿ. ಹುರಿಯುವಿಕೆ ಮತ್ತು ಕಾಸುವಿಕೆಗಳ ನಡುವಿನ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಬರೀರಿ ಅಂತ ಹೇಳ್ಯಾರ. ಹುರಿಯುವಿಕೆ ಕಾಸುವಿಕೆ ಹಿಂಗೆ ಟೇಬಲ್ ಹಾಕೋಬೇಕು. ಹುರಿಯುವಿಕೆ ಕಾಲಮ್ ಮತ್ತು ಕಾಸುವಿಕೆ ಕಾಲಮ್ನಲ್ಲಿ ಬರಿತಾ ಹೋಗಬೇಕು. ಅದರನ್ನು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸುವ ಪ್ರಕ್ರಿಯೆಯಾಗಿರ್ತದೆ, ಅದು ಹುರಿಯುವಿಕೆಯಲ್ಲಿ. ಇನ್ನು ಸಲ್ಫೈಡ್ ಅದರಗಳನ್ನು ಆಕ್ಸೈಡ್ ರೂಪಕ್ಕೆ ಪರಿವರ್ತಿಸಲು ಈ ವಿಧಾನವನ್ನು ಬಳಸ್ತಾ ಇದ್ದೀವಿ, ಯಾವುದು? ಹುರಿಯುವಿಕೆಯನ್ನು. ಇನ್ನು ಕಾಸುವಿಕೆ ಒಳಗೆ ಏನಾಗುತ್ತೆ, ಅದರನ್ನು ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸ್ತೀವಿ. ಇನ್ನು ಕಾರ್ಬೋನೇಟ್ ಅದರಗಳನ್ನು ಆಕ್ಸೈಡ್ ರೂಪಕ್ಕೆ ಪರಿವರ್ತಿಸಿ ಈ ವಿಧಾನವನ್ನು ನಾವು ಬಳಸ್ತಾ ಇದ್ದೀವಿ. ಹಾಗೆ 22ನೇ ಪ್ರಶ್ನೆ ನೋಡ್ರಿ. ಕೆಳಗಿನ ಸಂಯುಕ್ತಗಳ ಅನುಸೂತ್ರ ಬರೀರಿ, ಪ್ರತಿಯೊಂದರ ಎರಡು ಉಪಯೋಗಗಳನ್ನು ತಿಳಿಸ್ರಿ ಅಂತ ಹೇಳ್ಯಾರ. ಯಾವುದು? ಒಂದನೇದು ವಾಷಿಂಗ್ ಸೋಡಾ, ಅನುಸೂತ್ರ Na2CO3.10H2O ಅಂತ ಬರ್ತೀವಿ. ಉಪಯೋಗಗಳನ್ನು ಬರೀಬೇಕು. ವಾಷಿಂಗ್ ಸೋಡಾವನ್ನು ಗಾಜು ತಯಾರು ಮಾಡೋಕ್ಕೆ, ಸಾಬೂನು ತಯಾರು ಮಾಡೋಕ್ಕೆ ಮತ್ತು ಕಾಗದ ಕಾರ್ಖಾನೆಗಳು ಉಪಯೋಗಿಸ್ತಾರೆ. ಇದನ್ನು ಬೋರಾಕ್ಸ್ನಂಥ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆ ಕೂಡ ಉಪಯೋಗಿಸ್ತಾರೆ. ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿಯೂ ಉಪಯೋಗಿಸ್ತಾರೆ. ನೀರಿನ ಶಾಶ್ವತ ಗಡುಸುತನ ನಿವಾರಣೆಗೂ ಕೂಡ ಬಳಸ್ತಾರೆ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಿದೆ. ಅನುಸೂತ್ರ ಬರೀಬೇಕು CaSO4SO4.12H2O. ಇದ್ರ ಉಪಯೋಗಗಳು ಎರಡದವ. ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರವಾಗಿ ಲೇಪನ ಮಾಡಲು ವೈದ್ಯರು ಬಳಸ್ತಾರೆ. ಇನ್ನು ಆಟಿಕೆಗಳನ್ನು ಮತ್ತು ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲೂ ಕೂಡ ಇದನ್ನು ಬಳಸ್ತಾರೆ. ನೆಕ್ಸ್ಟ್ ಅಥವಾ ಅಂತ ಬರ್ತಕ್ಕಂಥ ಒಂದು ಪ್ರಶ್ನೆ ಒಳಗದು ಸ್ಫಟಿಕೀಕರಣ ನೀರು ಎಂದರೇನು ಅಂತ ಕೇಳಿದಾಗ, ಲವಣವೊಂದರ ಘಟಕ ಅನುಸೂತ್ರದಲ್ಲಿರುವ ನೀರಿನ ಅಣುವನ್ನು ನಾವು ಸ್ಫಟಿಕೀಕರಣ ನೀರು ಅಂತ ಹೇಳ್ತೀವಿ. ಇನ್ನು ಬಿ, ಕೆಳಗಿನವುಗಳಲ್ಲಿ ಬಳಸುವ ಲವಣಗಳನ್ನು ತಿಳಿಸ್ರಿ. ಬೆಂಕಿ ಆರಿಸುವ ಉಪಕರಣಗಳು ಇದೇನು ಬಳಸ್ತಾರೆ? ಕಾಗದ ಕಾರ್ಖಾನೆಗಳಲ್ಲಿ ಮರದ ತೆರಳನ್ನು ಚೆಲುವೆ ಮಾಡಲು ಯಾವುದು ಬಳಸ್ತಾರ? ಒಂದನೇ ಉತ್ತರ ಅಡಿಗೆ ಸೋಡಾ, ಎರಡನೇದು ಚೆಲುವೆ ಪುಡಿ. 23ನೇ ಪ್ರಶ್ನೆ ನೋಡಿ. ಕೆಳಗೆ ಕೊಟ್ಟಿರುವ ಸಂಯುಕ್ತ ವಸ್ತುಗಳ ದ್ರಾವಣಗಳನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. PbNO3 twice, BaCl2, Na2SO4. ಈ ಪ್ರಶ್ನೆ, ಬಿಳಿ ಬಣ್ಣದ ಪ್ರಕ್ಷೇಪವನ್ನು ಪಡೆಯಲು ಪರಸ್ಪರ ವರ್ತಿಸಬೇಕಾದ ದ್ರಾವಣಗಳು ಯಾವುವು? ಈ ಕ್ರಿಯೆಯ ವಿಧವನ್ನು ತಿಳಿಸ್ರಿ ಅಂತ ಹೇಳಿದ್ರೆ, ಸೊ ಇಲ್ಲಿ BaCl2 + Na2SO4 ಅನ್ನು ಬಳಸ್ತೀವಿ. ಯಾವ ಕ್ರಿಯೆಯ ವಿಧ ಅಂದರೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ಆಮೇಲೆ ಯಾವುದು ಧನ ಮತ್ತು ಋಣ ಅಯಾನಗಳ ಸಂಯೋಜನೆಯಿಂದ ಈ ಪ್ರಕ್ಷೇಪ ಉಂಟಾಗ್ಯದ ಅಂತ ಕೇಳಿದ್ರೆ, ಸೊ Ba+2 + SO4-2 ಅಂತಕ್ಕಂಥದ್ರಿಂದ ಉಂಟಾಗಿರ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಹಾಗೆ 23 ಆದಮೇಲೆ 24ನೇ ಪ್ರಶ್ನೆ ಇದೆ. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣವನ್ನು ಜೋಡಣೆಯ ಚಿತ್ರವನ್ನು ಬರೀರಿ ಮತ್ತು ಕೆಳಗಿನ ಭಾಗಗಳನ್ನು ಗುರುತಿಸ್ರಿ ಅಂತ. ಯಾವ್ಯಾವು? ಲೋಹದ ಚೂರು ಎಲ್ಲಿರ್ತದೆ, ನಿರ್ಗಮನಾಳ ಯಾವುದು? ಇದನ್ನು ಆಲ್ಮೋಸ್ಟ್ ಆಲ್ ತಾವೆಲ್ಲ ತೆಗಿತಕ್ಕಂಥ ಒಂದು ಚಿತ್ರ ಆಗಿದೆ. ಇನ್ನು 25ನೇ ಪ್ರಶ್ನೆ ನೋಡ್ರಿ. ಕಾರ್ಬನ್ ಪರಮಾಣುಗಳು C4- ಆ್ಯನಯಾನ್ ಅಥವಾ C4+ ಕ್ಯಾಟಯಾನ್ಗಳನ್ನು ಉಂಟು ಮಾಡುವುದಲ್ಲ ಯಾಕೆ ಅಂತ ಕೇಳಿದ್ರೆ, ಸುಮಾರು ಸಲ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಸರಣಿ ಎಕ್ಸಾಮ್ಗಳಾಗಿರ್ಬೋದು ಕೇಳಿರ್ತಕ್ಕಂಥ ಒಂದು ರಿಪೀಟೆಡ್ ಪ್ರಶ್ನೆ ಇದು. ಉತ್ತರ ನೋಡಿ. ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡರೆ ಕೇಂದ್ರದಲ್ಲಿರ್ತಕ್ಕಂಥ 6 ಪ್ರೋಟಾನ್ಗಳಿಂದ ಹೆಚ್ಚುವರಿ ಎಲೆಕ್ಟ್ರಾನ್ ಹಿಡಿದಿಟ್ಟುಕೊಳ್ಳಲು ಅಸಾಧ್ಯವಿಲ್ಲ. ಆದ್ದರಿಂದ ಕಾರ್ಬನ್ ಪರಮಾಣುಗಳು ಏನು ಮಾಡ್ತಾವಪ್ಪ ಅಂದರೆ C4- ಅಯಾನ್ಗಳನ್ನು ಉಂಟು ಮಾಡುವುದಿಲ್ಲ. ಹಾಗೆಯೇ ಕಾರ್ಬನ್ ಪರಮಾಣುವಿಂದ 4 ಎಲೆಕ್ಟ್ರಾನ್ ತೆಗೆದುಹಾಕಲು ಕೂಡ ಹೆಚ್ಚು ಶಕ್ತಿ ಬೇಕಾಗುತ್ತೆ. ಆದ್ದರಿಂದ C4+ ಅಯಾನ್ ಉಂಟು ಮಾಡುವುದಿಲ್ಲ. ಬಿ ಆಪ್ಷನ್ ಇದೆ. ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಪಾಠ ಮಾಡುವಾಗ ಇದರ ಬಗ್ಗೆ ರಿಪೀಟೆಡ್ ಹೇಳಿದ್ದೀವಿ, ತಾವೆಲ್ಲ ಬರೆದಿರ್ತೀರಾ. ಏನಿದೆ ನೋಡಿ.
ಸಾಬೂನಿನ ಅಣುಗಳು ನೀರಿನೊಂದಿಗೆ ವರ್ತಿಸಿದಾಗ ಮಿಸೈಲ್ಗಳನ್ನು ಉಂಟು ಮಾಡ್ತವೆ ಅಥವಾ ಮಿಸೈಲ್ಗಳೆಂಬ ರಚನೆಗಳನ್ನು ಉಂಟು ಮಾಡ್ತವೆ. ಈ ಅಣುವಿನ ಹೈಡ್ರೋಕಾರ್ಬನ್ ತುದಿಯು ಜಿಡ್ಡಿಗೆ ಅಂಟಿಕೊಂಡಿದ್ದು ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ. ಇದು ನೀರಿನಲ್ಲಿ ಎಮಲ್ಸನನ್ನು ಉಂಟು ಮಾಡ್ತದೆ. ಅಧಿಕ ನೀರಿನೊಂದಿಗೆ ತೊಳೆದಾಗ ಈ ಮಿಸೈಲ್ಗಳು ಜಿಡ್ಡಿನೊಂದಿಗೆ ಹೊರಬರುವಂಥ ಬಟ್ಟೆಗಳು ಸ್ವಚ್ಛ ಆಗ್ತಾವ ಅಂತ ಭಾಳ ಸಿಂಪಲ್ ಆಗಿ ಉತ್ತರ ಇದೆ. ಅಥವಾ ಅಂತಿದೆ, ನೈಟ್ರೋಜನ್ ಮತ್ತು ಇಥಿನ್ ಅಣುಗಳ ಚುಕ್ಕಿ ಚಿತ್ರ ಬರೀರಿ ಅಂತೇಳಿ. ಇದನ್ನು ಕೂಡ 40+ ಬಂದಿರತಕ್ಕಂಥ ಒಂದು ಪಾಸಿಂಗ್ ಪೇಜ್ನ ಕೇಳಿರ್ತಕ್ಕಂಥ ಪ್ರಶ್ನೆಗಳೇ. ನೈಟ್ರೋಜನ್ ಅಣುವನ್ನು ಕೂಡ ತೆಗೆದ್ರಿ, ಇಥಿನ್ ಅಣುವನ್ನು ಕೂಡ ನಾವು ಈ ರೀತಿ ತೆಗಿಬಹುದು. ಬಿ ಉತ್ತರ ಇದೆ, ಎಥಿನಾಲನ್ನು ಎಥಿನಾಯಿಕ್ ಆಮ್ಲವಾಗಿ ಪರಿವರ್ತಿಸುವ ಉತ್ಕರ್ಷಣ ಕ್ರಿಯೆಯನ್ನು ವಿವರಿಸಿ ಅಂತ ಹೇಳಿದ್ರೆ, ಎಥಿನಾಲನ್ನು ಕ್ಷಾರೀಯ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಆಮ್ಲೀಯ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಒಂದಿಗೆ ಮಾಡಿದಾಗ ನಮಗೆ ಒಂದು ಏನು ಬರುತ್ತದೆ, ಎಥಿನಾಲ್. ನೋಡಿ ಇಲ್ಲಿ, ಎಥಿನಾಲನ್ನು ಎಥಿನಾಯಿಕ್ ಆಮ್ಲವಾಗಿ ಪರಿವರ್ತಿಸುವ ಉತ್ಕರ್ಷಣ ಕ್ರಿಯೆ ಒಳಗೆ ಒಂದು ಕೆಳಗೆ ರಾಸಾಯನಿಕ ಕ್ರಿಯೆಯನ್ನು ನೋಡಿರಿ. CH3CH2OH ಕ್ಷಾರೀಯ KMnO4 ಪ್ಲಸ್ ಶಾಖವನ್ನು ಕೊಟ್ಟಾಗ ಅದು ಇರಲಿಲ್ಲ ಅಂದರೆ ಆಮ್ಲೀಯ ಪೊಟ್ಯಾಷಿಯಂ ಕ್ರೋಮೇಟ್ ಇರ್ತದೆಯಲ್ಲ, ಅದಕ್ಕೆ ಕೊಟ್ಟು ಶಾಖ ಕೊಟ್ಟಾಗ CH3COH ಸಿಗತ್ತೆ. ಏನಾಗುತ್ತೆ, ಅದು ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಹೇಳ್ತೀವಿ. ಇದಕ್ಕೆ ಕೆಳಗೆ ಏನದು K2Cr2O7 ಅಂತಕ್ಕಂಥದ್ದನ್ನು. ಹಾಗೆ ಜೀವವಿಜ್ಞಾನಕ್ಕೆ ಬರೋಣ. 26ನೇ ಪ್ರಶ್ನೆ, ನೀರಿನ ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಪ್ರಮುಖ ಪಾತ್ರ ಏನು ಅಂತ ಕೇಳಿದರೆ, ಮೇಲ್ಮುಖ ಸೆಳೆತ ಸೃಷ್ಟಿಸುವುದು ಅಂತಿದೆ, ಅದು ಡಿ ಆಪ್ಷನ್ ಇದೆ. 27 ಪ್ರಶ್ನೆ ನೋಡಿ, ಮಾನವನ ಜೀರ್ಣಾಂಗವ್ಯೂಹದಲ್ಲಿ ಆಹಾರವು ಮುಂದಕ್ಕೆ ಚಲಿಸಿದಂತೆ ಜೀರ್ಣಕ್ರಿಯೆಗೆ ಸಹಾಯಕವಾಗುವ ಕಿಣ್ವಗಳು ಕ್ರಮವಾಗಿ ಅಂತ ಕೇಳಿದರೆ, ಅದು ಬಿ ಆಪ್ಷನ್, ಅಮೈಲೇಸ್, ಪೆಪ್ಸಿನ್, ಲೈಪೇಸ್. 28ನೇ ಪ್ರಶ್ನೆ ಇದೆ, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ, ಇದರಲ್ಲಿ ಭಾಗ X ತೋರಿಸುವ ಪ್ರತಿಕ್ರಿಯೆಯನ್ನು ಗೊಳಿಸ್ತೀರಿ. ಸುಮಾರು ಬಳ್ಳಿಗಳನ್ನು ತಾವು ನೋಡಿದ್ದೀರಾ. ಇದು ಆಧಾರ ಇದೆ, ಆಧಾರಕ್ಕೆ ಒಂದು ಸುರುಳಿ ಆಕಾರ ಇದೆಯಲ್ಲ, ಅದು ಏನು ಅಂತ ಕೇಳಿದಾಗ ಎಲ್ಲಿ ನಮಗೆ ಸ್ಪರ್ಶ ಸಿಗ್ತದೆ ಅಲ್ಲಿ ಅದು ಅಂಟುಗೋತದ ಅಂತಕ್ಕಂಥ ಒಂದು ಚಿತ್ರ ಅದ. ಹಾಗಾಗಿ X ಏನಾಗಿದೆ ಉತ್ತರಪ್ಪ ಅಂದರೆ ಎ ಆಪ್ಷನ್ ಇದೆ, ಧನ ಸ್ಪರ್ಶಾನುವರ್ತನೆ ಮತ್ತು ನಿರ್ದೇಶಿತ ಚಲನೆ ಅಂತ ಹೇಳ್ತೀವಿ. ನೆಕ್ಸ್ಟ್ 29ನೇ ಪ್ರಶ್ನೆ, ಶಲಾಕಾಗ್ರದ ಮೇಲೆ ಪರಾಗದ ಮಳುವಿಕೆಯನ್ನು ತೋರುವ ಚಿತ್ರವನ್ನು ಬರೀರಿ ಅಂತೇಳಿದ್ರೆ, ಇದನ್ನು ಕೂಡ ತಾವೆಲ್ಲ ಚೆನ್ನಾಗಿ ಬರೆದಿರ್ತಕ್ಕಂಥ ಒಂದು ಚಿತ್ರವಾಗಿದೆ. ಇನ್ನು 30 ನೋಡಿ, ಕೆಳಗಿನವುಗಳಲ್ಲಿ ಕಾಯಜ ರೀತಿಯ ಸಂತಾನೋತ್ಪತ್ತಿಯಿಂದ ಬೆಳೆಸಬಹುದಾದ ಸಸ್ಯಗಳ ಗುಂಪನ್ನು ತಿಳಿಸಿ ಅಂತೇಳಿದ್ರೆ, ಉತ್ತರ ಆರಾಗಿದೆ, ಬಾಳೆ, ಗುಲಾಬಿ, ದಾಸವಾಳ. 31ನೇ ಪ್ರಶ್ನೆ ಬಹಳ ಜನಕ್ಕೆ ಇದು ಟ್ವಿಸ್ಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸ್ವಲ್ಪ ಜನ ಬರೆದಿರಬಹುದು, ತಾಪಮಾನ ಅಥವಾ ಜಾಗತಿಕ ತಾಪಮಾನ ಅಂತ ಬರೆದ್ರು ಅದಕ್ಕೆ ಅಂಕಗಳು ಬರುವ ಸಾಧ್ಯತೆಗಳದಾವ. ಏನದ ಪ್ರಶ್ನೆ, ಸಮುದ್ರ ತೀರದಲ್ಲಿರುವ ಗಂಡು ಆಮೆಗಳ ಸಂತತಿಯು ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸುತ್ತಿದೆ, ಕಡಿಮೆ ಆಗತ್ತವೆ ಯಾಕ ಅಂತ ಕೇಳಿದ್ರೆ ಸಿಂಪಲ್ ಇದೆ. ಆಮೆಗಳಲ್ಲಿ ಲಿಂಗ ನಿರ್ಧಾರವು ವಾತಾವರಣದ ತಾಪವನ್ನು ಅವಲಂಬಿಸಿದೆ. ಹಾಗಾಗಿ ಜಾಗತಿಕ ತಾಪಮಾನದಲ್ಲಿನ ಬದಲಾವಣೆಯಿಂದಾಗಿ ಗಂಡು ಆಮೆಗಳ ಸಂತತಿಯು ಕ್ಷೀಣಿಸುತ್ತಿದೆ ಅಂತಿದೆ. ಇದು ಗೊಂದಲಮಯವಾದ ಪ್ರಶ್ನೆ. ಯಾಕಂದರೆ ಲಿಂಗ ನಿರ್ಧಾರ ವಾತಾವರಣ ಮೇಲೆ ಡಿಪೆಂಡ್ ಆಗ್ಯದ ಅಂದರೆ ಹೆಣ್ಣಿಗೂ ಕಾರಣ ಆಗಿರ್ಬೋದಲ್ಲ ಅಂತಕ್ಕಂಥ ಒಂದು ಗೊಂದಲ ಆಗಿರ್ತಕ್ಕಂಥ ಪ್ರಶ್ನೆ. ಎಲ್ಲ ಶಿಕ್ಷಕ ಬಂಧುಗಳು ಬೋರ್ಡಿಗೆ ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದಕ್ಕೊಂದು ಬೋನಸ್ ಅಂಕ ಕೊಡ್ರಿ, ಗ್ರೇಸ್ ಮಾರ್ಕ್ ಕೊಡ್ರಿ ಅಂತೇಳಿ ನೋಡೋಣ, ಕಾಯೋಣ ಏನಾಗತ್ತೆ ಅಂತಕ್ಕಂಥದ್ದನ್ನು. ನೆಕ್ಸ್ಟ್ ಬರ್ತಕ್ಕಂಥ ಒಂದು 32ನೇ ಪ್ರಶ್ನೆ, ಕೆಳಗಿನ ಹಾರ್ಮೋನ್ಗಳನ್ನು ಸ್ರವಿಸುವ ಗ್ರಂಥಿಗಳನ್ನು ಹೆಸರಿಸಿ ಅವುಗಳ ಕಾರ್ಯಗಳನ್ನು ತಿಳಿಸ್ರಿ. ಇನ್ಸುಲಿನ್ ಅದ, ಥೈರಾಕ್ಸಿನ್ ಅದ. ಇನ್ಸುಲಿನ್ ಕಾರ್ಯ ನೋಡ್ರಿ, ಮೇದೋಜೀರ್ಘ ಗ್ರಂಥಿಯಿಂದ ಸ್ರವಿಸಲ್ಪಡ್ತದೆ, ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡ್ತದೆ. ಥೈರಾಕ್ಸಿನ್ ಏನು ಮಾಡುತ್ತೆ, ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಸಲ್ಪಟ್ಟು ದೇಹದ ಸಮತೋಲಿತ ಬೆಳವಣಿಗೆಯಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಣ ಮಾಡ್ತದೆ. ಎರಡು ಬರಲಿಲ್ಲ ಅಂದರೆ ಅಥವಾ ಅಂತಿದೆ ನೋಡ್ರಿ, ಕಾಂಡದ ಬೆಳವಣಿಗೆಗೆ ಸಹಕರಿಸುವ 2 ಸಸ್ಯ ಹಾರ್ಮೋನ್ಗಳನ್ನು ತಿಳಿಸಿ, ಸಸ್ಯದ ಬೆಳವಣಿಗೆ ನಿಲ್ಲಿಸುವ ಹಾರ್ಮೋನ್ಗೆ ಒಂದು ಉದಾಹರಣೆ ಕೊಡ್ರಿ ಅಂತ ಹೇಳಿದ್ರೆ ಭಾಳ ಸರಳದೆ. ಕಾಂಡದ ಬೆಳವಣಿಗೆ ಸಹಕರಿಸುವ ಸಸ್ಯ ಹಾರ್ಮೋನ್ಗಳು ಆಕ್ಸಿನ್, ಸೈಟೋಕೈನಿನ್. ಸಸ್ಯದ ಬೆಳವಣಿಗೆಯನ್ನು ನಿಲ್ಲಿಸುವ ಹಾರ್ಮೋನ ಅಬ್ಸಿಸಿಕ್ ಆಮ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಮಾನವ ಮತ್ತು ಮೀನು ಇವುಗಳಲ್ಲಿ ಯಾವ ಜೀವಿಲಿ ಉಸಿರಾಟದ ದರವು ಹೆಚ್ಚಾಗಿದೆ ಯಾಕ ಅಂತ ಕೇಳಿದ್ರೆ, ಆಟೋಮೆಟಿಕ್ ಮೀನುಗಳಲ್ಲಿ ಉಸಿರಾಟದ ದರ ಹೆಚ್ಚಾಗಿದೆ ಯಾಕ ಅಂತ ಕೇಳಿದ್ರೆ, ಜಲಚರಗಳು ಇವು ಯಾವುವು ಮೀನುಗಳು, ಜಲಚರ ಜೀವಿಗಳು ಉಸಿರಾಟದ ದರವು ನೆಲವಾಸಿ ಜೀವಿಗಳಿಗಿಂತ ಅಧಿಕವಾಗಿರ್ತದೆ.
34ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಮಾನವನ ಮೆದುಳಿನ ಪ್ರತಿ ಭಾಗದ ಕಾರ್ಯ ತಿಳಿಸಿ ಅಂತ ಹೇಳಿದರೆ ಸುಮಾರು ವಿದ್ಯಾರ್ಥಿಗಳು ಮುಂದಿನ ಪ್ರಶ್ನೆಯೇ ನೋಡಂಗಿಲ್ಲ. ಕೆಳಗೆ ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಮೆಡುಲ ಅಂತ ಕೊಟ್ಟಾರ, ಚಿತ್ರ ತೆಗಿಬೇಕು, ಗುರುತಿಸ್ಬೇಕು ಅಂತಕ್ಕಂಥ ಒಂದು ಮೈಂಡ್ ಸೆಟ್ಟನ್ನು ಇಟ್ಟುಕೊಂಡು, ಯಾಕಂದರೆ ಇಲ್ಲಿಯವರೆಗೆ ಬಂದಿರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೆದುಳಿನ ಚಿತ್ರ ತೆಗೆದು ಭಾಗಗಳನ್ನು ಗುರುತಿಸ್ರಿ ಅಂತದ್ದು. ಇಲ್ಲಿ ಭಾಗದ ಕಾರ್ಯ ಅಂತಕ್ಕಂಥದ್ದು ಓದಲಿಲ್ಲ, ಇಲ್ಲಿ 3 ಮಾಸ ಎಕ್ಕೊಡ್ತವೆ, ಹೋಗಿಬಿಡ್ತವೆ ನಿಮ್ಮ. ಹಾಗಾಗಿ ಸುಮಾರು ಅಂಕಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದಾವೆ. ಪ್ರತಿಯೊಬ್ಬರು ಚೆನ್ನಾಗಿ ಪ್ರಶ್ನೆಯನ್ನು ಓದಿ ಉತ್ತರ ಬರೀಬೇಕು. ನೋಡಿ, ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಮೆದುಳ ಕಾರ್ಯಗಳನ್ನು ಕೇಳಿ ಅಂತ ಒಟ್ಟಿಗೂ ಒಂದೊಂದು ಕಾರ್ಯಗಳನ್ನು ಬರೆದು ಸಂಕ್ಷಿಪ್ತವಾಗಿ 3 ಅಂಕಗಳನ್ನು ಸರಳವಾಗಿ ತಾವು ಗಳಿಸ್ಬೋದು. ಮಹಾಮಸ್ತಿಷ್ಕ ಏನು ಮಾಡುತ್ತೆ? ಆಲೋಚನೆಯನ್ನು ಮಾಡುತ್ತೆ, ಮಾಹಿತಿಯ ಪರಿಷ್ಕರಣೆಯನ್ನು ಮಾಡಿಕೊಂಡು ಸ್ಮರಣೆಯನ್ನು ಮಾಡ್ತದೆ. ಅನುಮಸ್ತಿಷ್ಕ ದೇಹದ ಭಂಗಿ ಮತ್ತು ಸಮತೋಲನವನ್ನು ಕಾಪಾಡ್ತದೆ. ಮೆಡುಲ ರಕ್ತದೊತ್ತಡ, ಉಸಿರಾಟ, ಬಾಯಲ್ಲಿ ನೀರಿರುವಿಕೆ, ವಾಂತಿಯಾಗುವಿಕೆ ಮುಂತಾದ ಅನೈಚ್ಛಿಕ ಕ್ರಿಯೆಗಳನ್ನು ಇದು ನಿಯಂತ್ರಣ ಮಾಡ್ತದೆ ಅಂತಕ್ಕಂಥ ಕಾಣ್ತೀವಿ. ಇನ್ನು 35ನೇ ಪ್ರಶ್ನೆ, ಪರಿಸರ ಇದಕ್ಕೆ ನಮ್ಮ ಪರಿಸರ ಪಾಠದಾಗ ಬಂದಿರತಕ್ಕಂಥ ಒಂದು ಪ್ರಶ್ನೆ ಇದು. ಆಹಾರ ಸರಪಳಿ ಜೈವಿಕ ಸಂವರ್ಧನೆ. ನೋಡಿ, ಆಹಾರಕ್ಕಾಗಿ ಉತ್ಪಾದಕರುಗಳು ಮತ್ತು ಭಕ್ಷಕಗಳ ನಡುವಿನ ಪರಸ್ಪರ ಸಂಬಂಧವನ್ನು ನಾವು ಆಹಾರ ಸರಪಳಿ ಅಂತ ಹೇಳ್ತೀವಿ. ಜನರಲ್ ಆಗಿ ಬರೋದು ಕೂಡ ಇದಕ್ಕೆ ಅಂಕಗಳು ಬರುವ ಸಾಧ್ಯತೆಗಳದಾವೆ. ಇನ್ನು ನೆಕ್ಸ್ಟ್ ಜೈವಿಕ ಸಂವರ್ಧನೆ ಬಂದಾಗ ಕೆಲವು ಹಾನಿಕಾರಕ ರಾಸಾಯನಿಕಗಳು ಆಹಾರ ಸರಪಳಿಯನ್ನು ಪ್ರವೇಶಿಸಿದಾಗ ಪ್ರತಿ ಪೋಷಣಾ ಸ್ತರದಲ್ಲಿ ಅವುಗಳ ಸಾಂದ್ರತೆ ಹೆಚ್ಚಾಕೋತ ಹೋಗೋದಲ್ಲ, ಆ ಕ್ರಿಯೆಗೆ ನಾವು ಜೈವಿಕ ಸಂವರ್ಧನೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಿ ಆಪ್ಷನ್, ಓಝೋನ್ನ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಹೇಳಿದ್ರೆ ಸೂರ್ಯನಿಂದ ಬರತಕ್ಕಂಥ ಹಾನಿಕಾರಕ ಅಲ್ಟ್ರಾವೈಲೆಟ್ ಅಂದರೆ ನೇರಳಾತೀತ ಕಿರಣಗಳಿಂದ ಭೂಮಿಯ ಮೇಲಿನ ಜೀವ ಸಂಕುಲವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಓಝೋನ್ ಪದರ. ಅಥವಾ ಅಂತ ಬಂದಿದ್ದಾವೆ ಜೈವಿಕ ವಿಘಟನೀಯ ವಸ್ತುಗಳೆಂದರೇನು, ವಿಘಟಕ ಜೀವಿಗಳಿಗೆ 2 ಉದಾಹರಣೆಗಳನ್ನು ಬರೀರಿ ಅಂತ ಕೇಳಿದರೆ. ಸೂಕ್ಷ್ಮ ಜೀವಿಗಳ ಚಟುವಟಿಕೆಯಿಂದ ವಿಘಟನೆಗೊಳ್ಳುವ ವಸ್ತುಗಳಿಗೆ ಜೈವಿಕ ವಿಘಟನೀಯ ವಸ್ತುಗಳಂತಾರ. ಉದಾಹರಣೆಗಳು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಯಾವ ಸಂಶ್ಲೇಷಿತ ಪದಾರ್ಥವು ಓಝೋನ್ ಪದರಿನ ಕುಸಿತಕ್ಕೆ ಕಾರಣವಾಗಿದೆ ಅಂತ ಕೇಳಿದ್ರೆ ಅದಕ್ಕೆ CFC ಅಂತ ಹೇಳ್ತೀವಿ. ಅದನ್ನೇ ಕ್ಲೋರೋ ಕಾರ್ಬನ್ ಅಂತೂ ಕೂಡ ಹೇಳ್ತೀವಿ. ಭಾಳ ಸಿಂಪಲ್ಲಾಗಿ ಬಂದಿರತಕ್ಕಂಥ ಒಂದು ಚೆಕ್ಕರ್ ಬೋರ್ಡ್ ಇದೆ. ಕೆಂಪು ಹೂ ಬಿಡುವ ಬಟಾಣಿ ಸಸ್ಯ ಅಂತ RR, ಅದ್ರಾಗ ಒಂದು ಜೀನ್ಸ್ ತೊಗೋತೀವಿ ಲಿಂಗಾಣುವನ್ನು. ಬಿಳಿ ಹೂ ಬಿಡುವ ಬಟಾಣಿ ಸಸ್ಯದೊಂದಿಗೆ ಸ್ಮಾಲ್ RR ಅಂತ ಅದರಾಗ ಒಂದು ಇದು ಲಿಂಗಾಣವನ್ನು ತೊಗೋತೀವಿ. ಇವೆರಡು ಸಂಕಲನ ಮಾಡಿದೆ. ಹಾಗಾದರೆ F2 ಪೀಳಿಗೆಯ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ತೋರಿಸಿ ಅಂತ ಹೇಳಿದರೆ ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ವ್ಯಕ್ತರೂಪ ಮತ್ತು ಜೀನ್ ನಮೂನೆಯ ಅನುಪಾತವನ್ನು ಕೂಡ ಬರೀರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಪರ್ಫೆಕ್ಟಾಗಿ ಬರೆದಿರ್ತೀರಾ. ಕೆಂಪು ಹೂ ಬಿಡುವ ಬಟಾಣಿ ಸಸ್ಯವನ್ನು RR ಅಂತೀವಿ. ಬಿಳಿ ಹೂ ಬಿಡುವ ಸಸ್ಯದೊಂದಿಗೆ ಸ್ಮಾಲ್ RR ಸಂಕಲನಗೊಳಿಸಿದಾಗ F1 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳೆಲ್ಲವೂ ಕೆಂಪು ಹೂ ಬಿಡುವ ಸಸ್ಯಗಳಾಗಿರ್ತವೆ. ಹಾಗಾಗಿ ಕ್ಯಾಪಿಟಲ್ R ಸ್ಮಾಲ್ R ಅಂತೀವಿ. ಈ ಸಂತತಿಯ ಉಂಟು ಮಾಡುವ ಲಿಂಗಾಣುಗಳನ್ನು ಈ ರೀತಿ ಚೆಕ್ಕರ್ ಬೋರ್ಡ್ನ ಬರೆದ್ರೆ ನಮಗೆ ಈ ರೀತಿ ಅನುಪಾತಗಳು ಸಿಗ್ತಾವ. ವ್ಯಕ್ತರೂಪದ ಅನುಪಾತ 3:1, ಜೀನ್ ನಮೂನೆಯ ಅನುಪಾತ 1:2:1. ಹಾಗೆ 37ನೇ ಪ್ರಶ್ನೆ ನೋಡ್ರಿ, 4 ಅಂಕಕ್ಕೆ ಮಾನವನ ಹೃದಯದ ಛೇದನೋಟ ತೋರುವ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸ್ರಿ ಅಂತ ಹೇಳಿದ್ರೆ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಈಸಿಯಾಗಿ ಸರಳವಾಗಿ 4 ಅಂಕಗಳನ್ನು ಪಡಿತಕ್ಕಂಥದ್ದು. ಎಲ್ಲರೂ ತಾವು ಸೆಪ್ಟಮ್ ಮತ್ತು ಬಲಋತು ಕಕ್ಷೆಯನ್ನು ಚಿತ್ರ ತೆಗೆದು ಬರೆದಿರ್ತೀರ. ಹಾಗೆ 38ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, 5 ಅಂಕಗಳಿಗೆ ಜೀವವಿಜ್ಞಾನದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಬ್ಲೂ ಪ್ರಿಂಟ್ ಪ್ರಕಾರ ಎಲ್ಲವೂ ಸರಿಯಾಗಿದೆ. ಸೊ 38ನೇ ಪ್ರಶ್ನೆ ಏನಿದೆ ನೋಡ್ರಿ, ನಿಷೇಚನಗೊಂಡ ಅಂಡವು ಸ್ತ್ರೀಯ ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೀತದೆ? ತಾಯಿಯ ಗರ್ಭದಲ್ಲಿ ಭ್ರೂಣಾಂಕುರವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ ವಿವರಿಸಿ ಅಂತ ಹೇಳಿದ್ರೆ. ನಿಷೇಚನಗೊಂಡ ಅಂಡಾಣುವು ನಿರಂತರ ವಿಭಜನೆಗೊಂಡು ಜೀವಕೋಶಗಳಿಂದ ಆದ ಗೋಳ ಉಂಟಾಗುತ್ತದೆ. ಇದನ್ನು ನಾವು ಭ್ರೂಣಾಂಕುರ ಅಂತ ಹೇಳ್ತೀವಿ. ಭ್ರೂಣಾಂಕುರವು ಗರ್ಭಕೋಶದಲ್ಲಿ ನೆಲೆಗೊಂಡು ತಾಯಿಯ ದೇಹದೊಂದಿಗೆ ಸಂಪರ್ಕ ಕಲ್ಪಿಸುವ ಜರಾಯು ಎಂಬ ರಚನೆಯನ್ನು ಉಂಟು ಮಾಡುತ್ತದೆ. ಈ ಜರಾಯುವಿನ ಮೂಲಕ ಪೋಷಣೆಯನ್ನು ಪಡೆದು ಬೆಳೆಯುತ್ತಾ ಅಂಗಗಳು ರೂಪುಗೊಂಡು ಭ್ರೂಣವಾಗ್ತದೆ ಅಂತ ಹೇಳಬಹುದು. ಬಿ ಆನ್ಸರ್ ಏನಿದೆ ನೋಡಿ, ನಿಷೇಚನದ ನಂತರ ಹೂವಿನಲ್ಲಿ ಉಂಟಾದ ಬದಲಾವಣೆಗಳು ಯಾವುವು? ನಿಷೇಚನದ ನಂತರ ಹೂವಿನಲ್ಲಿ ಅಂಡಾಣುಗಳು ಬೀಜವಾಗಿ ಮತ್ತು ಅಂಡಾಶಯವು ಹಣ್ಣಾಗಿ ರೂಪುಗೊಳ್ಳುತ್ತದೆ. ನೆಕ್ಸ್ಟ್ ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕೆ ನಳಿಕೆ ಸುಕ್ಕಾಗಿ ಉದುರಿ ಹೋಗ್ತಾವ ಅಂತ, ಅಥವಾ A ಮತ್ತು B ಹೇಳಿದ್ದಾರೆ.
ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಯಾವುದಾದ್ರೂ 2 ಗರ್ಭ ನಿರೋಧಕ ವಿಧಾನಗಳನ್ನು ಪಟ್ಟಿ ಮಾಡಿ. ಕಾಂಡೋಮ್ಗಳನ್ನು ಧರಿಸೋದಾಗಿರ್ಬೋದು, ವಂಕಿ ಅಥವಾ ಕಾಪರ್ ಟೀಗಳಂಥ ಸಾಧನಗಳನ್ನು ಧರಿಸೋದು, ಮಾತ್ರೆಗಳನ್ನು ಸೇವನೆ ಮಾಡೋದು, ಶಸ್ತ್ರಚಿಕಿತ್ಸೆ ಇವುಗಳ ಮೂಲಕ ನಾವು ಗರ್ಭ ನಿರೋಧಕ ವಿಧಾನಗಳನ್ನು ತಡಿಬೋದು. ಇನ್ನು ಋತುಚಕ್ರ ಹೇಗೆ ಉಂಟಾಗ್ತದೆ ವಿವರಿಸಿ ಅಂತ ಕೇಳಿದ್ರೆ, ಫಲಿತಗೊಂಡ ಅಂಡಾಣುವಿನ ನೆಲೆಗೊಳ್ಳುವಿಕೆಗೆ ಪ್ರತಿ ತಿಂಗಳು ಗರ್ಭಾಶಯದ ಒಳಸ್ತರಿವು ದಪ್ಪವಾಗಿ ಸ್ಪಂಜಿನಂತೆ ಆಗುತ್ತೆ. ಅಂಡಾಣು ಫಲಿತಗೊಳ್ಳದೇ ಇದ್ದಾಗ ಈ ಒಳಸ್ತರಿವು ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರ್ತದೆ. ಇದನ್ನೇ ನಾವು ಋತುಚಕ್ರ ಅಂತ ಹೇಳ್ತೀವಿ. ಸಿ ಆಪ್ಷನ್, ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳ ನಡುವಿನ ಯಾವುದಾದ್ರು 2 ವ್ಯತ್ಯಾಸಗಳನ್ನು ತಿಳಿಸ್ರಿ ಅಂತ ಹೇಳಿದರೆ, ಸೊ ಸ್ವಕೀಯ ಮತ್ತು ಪರಕೀಯ ಪರಾಗಸ್ಪರ್ಶಗಳನ್ನು ನೋಡ್ರಿ. ಒಂದು ಹೂವಿನ ಪರಾಗಕಣಗಳು ಅದೇ ಹೂವಿನ ಅಥವಾ ಅದೇ ಸಸ್ಯದ ಇನ್ನೊಂದು ಹೂವಿನ ಶಲಾಕೆಗೆ ವರ್ಗಾವಣೆಗೊಳ್ಳುವ ಪ್ರಕ್ರಿಯೆಯಾಗಿದೆ. ಇನ್ನು ಪೋಷಕ ಸಸ್ಯ ಒಂದೇ ಆಗಿರೋದ್ರಿಂದ ಸಂತತಿಗಳಲ್ಲಿ ಭಿನ್ನತೆಯ ಪ್ರಮಾಣ ಕಡಿಮೆ ಇರ್ತಾವ. ಇಲ್ಲಿ ಸ್ವಕೀಯ ಪರಾಗಸ್ಪರ್ಶದೊಳಗೆ. ಅದೇ ಪರಕೀಯ ಪರಾಗಸ್ಪರ್ಶಕ್ಕೆ ಬನ್ನಿ. ಒಂದು ಹೂವಿನ ಪರಾಗಕಣಗಳು ಅದೇ ತಳಿಯ ಬೇರೊಂದು ಸಸ್ಯದ ಹೂವಿನ ಶಲಾಕೆಗೆ ವರ್ಗಾವಣೆಗೊಳ್ಳುವ ಪ್ರಕ್ರಿಯೆಯಾಗಿದೆ. ಇಲ್ಲಿ 2 ಪೋಷಕ ಸಸ್ಯಗಳಿಂದ ಸಂತತಿಗಳಲ್ಲಿ ಹೆಚ್ಚು ಭಿನ್ನತೆಯನ್ನು ನಾವು ಕಾಣ್ತೀವಿ. ಇಲ್ಲಿಯವರೆಗೆ ನಾವು 2025-26ನೇ ಸಾಲಿನ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ವಾರ್ಷಿಕ ಪರೀಕ್ಷೆಯಾಗಿ ತೆಗೆದುಕೊಂಡಿರ್ತಕ್ಕಂಥ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಅನಲೈಸಿಸ್ ಮಾಡುವುದರೊಂದಿಗೆ ಎಲ್ಲ ಪ್ರಶ್ನೆಗಳಿಗೆ ನಿಧಾನವಾಗಿ ನೀಟಾಗಿ ಎಲ್ಲ ಉತ್ತರಗಳನ್ನು ತಾವು ಗಮನಿಸಿದ್ದೀರಾ. ಸೊ ತಮ್ಮೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳನ್ನು ಆಲಿಸಿದ್ದೀರಾ. ತಮಗೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು 19 ಆಲ್. ಓಕೆ.